ಮೈಸೂರು ಒಡೆಯರ ಉತ್ತರಾಧಿಕಾರಿಯಾದ ಯದುವೀರ ಅರಮನೆಯಲ್ಲಿ ನಡೆಯಿತು ರಾಜವೈಭೋಗ. ಮೆರವಣಿಗೆಯಲ್ಲಿ ಸಾಗಿದ ಮಹಾರಾಜನಿಗೆ ಜೈಕಾರ. ಇದೇ ಈ ಹೊತ್ತಿನ ವಿಶೇಷ. ರಾಜಾದಿರಾಜ, ನಾನು ಸ್ಮಿತಾ ರಂಗನಾಥ್. ಮೈಸೂರು ಒಡೆಯರ್ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇವತ್ತು ಅಧಿಕೃತವಾಗಿ ಯದುವೀರರು ಉತ್ತರಾಧಿಕಾರಿಯಾಗಿದ್ದಾರೆ. ರಾಣಿ ಪ್ರಮೋದಾದೇವಿಯವರು ಧಾರ್ಮಿಕ ವಿಧಾನಗಳ ಮೂಲಕ ಯದುವೀರರನ್ನ ದತ್ತು ಸ್ವೀಕರಿಸಿದ್ದಾರೆ. ಜೊತೆಗೆ ಅದ್ಧೂರಿ ಮೆರವಣಿಗೆ ಕೂಡ ನಡೀತು. ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಮೈಸೂರು ಅರಮನೆಯಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿತ್ತು. ರಾಜವೈಭೋಗ ಮರುಕಳಿಸಿತ್ತು. ಮಂತ್ರಘೋಷಗಳು ಮೊಳಗಿದವು. ಯಾಕಂದ್ರೆ ಅಲ್ಲಿ ಹೊಸ ರಾಜನ ದತ್ತು ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಅದೇ ಯದುವೀರ ಮಹಾರಾಜ. ಯದುವಂಶದ ಉತ್ತರಾಧಿಕಾರಿಯಾಗಿ ಯದುವೀರ ಗೋಪಾಲರಾಜೆ ಅರಸ್ ಅವರ ದತ್ತು ಸ್ವೀಕಾರ ಅದ್ದೂರಿಯಾಗಿ ನಡೆಯಿತು. ಅರಮನೆಯ ರಾಜಗುರುಗಳಾದ ಪರಕಾಲ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಳೆದ ಭಾನುವಾರದಿಂದಲೇ ಈ ಕಾರ್ಯಕ್ರಮ ಶುರುವಾಗಿದ್ದು, ಇವತ್ತು ಯದುವೀರರನ್ನ ಒಡೆಯರವರ ಉತ್ತರಾಧಿಕಾರಿಯಾಗಿ ದತ್ತು ಸ್ವೀಕರಿಸಲಾಯಿತು. ಮುಂಜಾನೆ 5 ಗಂಟೆಗೆ ರಾಜ ಪುರೋಹಿತರು ಹಾಗೂ ಜೋಯಿಸರ 3 ತಂಡಗಳಿಂದ ಅರಮನೆಯಲ್ಲಿ ಶುದ್ಧೀಕರಣ ಪೂಜೆ ನೆರವೇರಿತು. ಕಲ್ಯಾಣ ಮಂಟಪದಲ್ಲಿ ಮಂಗಳವಾಚನ, ಗಣಪತಿ ಹೋಮ, ಗಾಯತ್ರಿ ಹೋಮಗಳು ನಡೆದವು. ಮೈಸೂರು ರಾಜಮನೆತನದ ಕುಲದೇವತೆ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ, ಹೋಮ, ಹವನಗಳು ನಡೆದವು. ಯದುವೀರ ಅವರು ರಾಜಗುರುಗಳಾದ ಪರಕಾಲ ಮಠದ ಸ್ವಾಮೀಜಿಗಳ ಪಾದಪೂಜೆ ನಡೆಸಿದ್ರು. ಬಳಿಕ ಶೃಂಗೇರಿ, ನಂಜನಗೂಡು, ಉತ್ತನಹಳ್ಳಿ ಸೇರಿದಂತೆ ಸಂಸ್ಥಾನ ವ್ಯಾಪ್ತಿಯ ಪ್ರಮುಖ ದೇವಸ್ಥಾನಗಳ ಪ್ರಸಾದ ಸ್ವೀಕರಿಸಿದ್ರು. ಮಧ್ಯಾಹ್ನ 1:20ರಿಂದ 1:50 ಶುಭ ಮಿಥುನ ಲಗ್ನದಲ್ಲಿ ದತ್ತುಕ ಹೋಮ ನಡೆಯಿತು. ರಾಣಿ ಪ್ರಮೋದಾದೇವಿಯವರು ಯದುವೀರನನ್ನ ದತ್ತು ಸ್ವೀಕಾರ ಮಾಡಿದ್ರು. ಸುಮಾರು 40 ಋತ್ವಿಜರ ಸಮಕ್ಷಮದಲ್ಲಿ ಕಾರ್ಯಕ್ರಮ ನಡೆಯಿತು. ಬಳಿಕ ಅವರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂದು ಮರು ನಾಮಕರಣ ಮಾಡಲಾಯಿತು.
ರಾಜ ಪರಂಪರೆಯಂತೆ ದತ್ತು ಸ್ವೀಕಾರ ನಡೆಯುತ್ತಿದ್ದಂತೆ ಅದಕ್ಕೆ ಕಾನೂನಿನ ಮುದ್ರೆ ಬಿತ್ತು. ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳಿಗೆ ಸಹಿ ಹಾಕಲಾಯಿತು. ಸಂಜೆ ಅರಮನೆ ಆವರಣದಿಂದ ಯದುವೀರ ಅರಸ್ ಅವರ ಭವ್ಯ ಮೆರವಣಿಗೆ ನಡೆಯಿತು. ಹೊಸ ರಾಜನನ್ನ ನೋಡಿದ ಜನ ಪುಳಕಿತರಾದ್ರು. ಹೊಸ ರಾಜನಿಗೆ ಜೈ ಘೋಷಣೆಗಳು ಮೊಳಗಿದವು. ಮೇನಲ್ಲಿ ಯದುವೀರರ ಪಟ್ಟಾಭಿಷೇಕ. ದತ್ತು ಸ್ವೀಕಾರ ಸಮಾರಂಭದ ಬಳಿಕ ವಿದ್ಯಾಭ್ಯಾಸ ಮುಂದುವರಿಸುವ ಸಲುವಾಗಿ ಯದುವೀರ ಅವರು ಅಮೆರಿಕಕ್ಕೆ ವಾಪಸ್ಸಾಗಲಿದ್ದಾರೆ. ಮೇನಲ್ಲಿ ಬೋಸ್ಟನ್ ವಿವಿಯಲ್ಲಿ BA ಪದವಿ ಪರೀಕ್ಷೆ ಬರೆದ ನಂತರ ಮೈಸೂರಿಗೆ ಹಿಂತಿರುಗಲಿದ್ದು ಬಳಿಕ ಪಟ್ಟಾಭಿಷೇಕ ನೆರವೇರಲಿದೆಯಂತೆ. ಒಟ್ನಲ್ಲಿ ಮೈಸೂರಿನ ಅರಮನೆಯಲ್ಲಿ ರಾಜವೈಭವ ಮರುಕಳಿಸಿದೆ. ರಾಜನಿಲ್ಲದ ಅರಮನೆ ಅನ್ನೋ ಮಾತು ಈಗ ದೂರವಾಗಿದೆ. ಯದುವೀರರು ಮೇನಲ್ಲಿ ಪಟ್ಟಾಭಿಷಕ್ತರಾಗಲಿದ್ದು ಇನ್ನು ಮುಂದೆ ಯದುವೀರರೇ ಅರಮನೆಯ ಒಡೆಯರಾಗಲಿದ್ದಾರೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಮೈಸೂರು ಅರಮನೆಯ ಉತ್ತರಾಧಿಕಾರಿಯೇನೋ ಘೋಷಣೆಯಾಗಿದೆ. ಇದರೊಟ್ಟಿಗೆ ಹಲವು ಪ್ರಶ್ನೆಗಳು ಎದ್ದಿವೆ. ಅವೇನು ಅಂತ ನೋಡೋಣ ಬ್ರೇಕ್ನ ನಂತರ.